ಬಿ ಜೆ ಪಿ ಇದ್ದ ಯಾರಿಗೆ ಸಿಕ್ಕರೂ ಅನುಕೂಲನೇ. ಈಗ ಮಲ್ಲಣ್ಣನ ಮಗ ಸಮರ್ಥ್ ಅವ್ರಿಗೆ ಕಾಂಗ್ರೆಸ್ ಇದ್ದ ಅಂತಂದು ಹೇಳ್ತಾ ಇದ್ದಾರೆ. ಈಗ ಸಮರ್ಥ್ ಬಂದಿರೋದು ಮೊನ್ನೆ 6 ತಿಂಗಳಿಂದ ಬಂದಾರೆ ಅಂತಂದು, ಫಾರಿನ್ನಿಂದ ಬಂದಿದ್ದಾರೆ ಅಂತಂದು ಮೊನ್ನೆ ಹೇಳಿದ್ದಾರೆ ಅವರೇ. ಅವರು ಬೈ ಬರ್ತು ಗೋಲ್ಡನ್ ಸ್ಪೂನ್, ಅವರು ಗೋಲ್ಡ್ ಸ್ಪೂನ್ ಹಿಡ್ಕೊಂಡೆ ಅವರು ಹುಟ್ಟಿರೋದು. ಈಗ ಅವರಿಗೆ ನಮ್ಮ ಏರಿಯಾದಲ್ಲಿ ಅಭಿವೃದ್ಧಿ ಏನು ತಾನು, ನಮ್ಮ ವ್ಯವಸ್ಥೆ ಹೆಂಗಿದೆ, ಇಲ್ಲಿ ಬಡವ್ರದ್ದು ಹೆಂಗಿದೆ ಏನು ಅಂತಂದು ಅವ್ರಿಗೆ ಗೊತ್ತೇ ಇಲ್ಲ, ಏನೂ ಗೊತ್ತಿಲ್ಲ. ಫಾರಿನ್ನಲ್ಲಿ ರಿಚ್ ಪೀಪಲ್ಸ್ ಜೊತೆಗೆ ಬೆಳೆದಿರೋರು ಅವರು. ಈಗ ಅವರಿಗೆ ಇಲ್ಲೆಲ್ಲ ಏನೂ ಗೊತ್ತಾಗಲ್ಲ ಅವರಿಗೆ. ಬಿ ಜೆ ಪಿಯಲ್ಲಿ ಒಳ್ಳೆ ಲೀಡ್ರ್ ಇದ್ದಾರೆ. ಅವರಿಗೆ ಇಷ್ಟು ದಿವಸ ಅವರು ನೋಡಿದ್ದಾರೆ, ರಾಜಕಾರಣ ಮಾಡಿ ಭಾಳ ವರ್ಷದಿಂದ ನೋಡ್ಕೊತ ಬಂದಿದ್ದಾರೆ. ಏನಿದೆ, ಹೇಗಿದೆ ವಾತಾವರಣ ಅನ್ನೋದೆಲ್ಲ ಗೊತ್ತಿದೆ ಅವರಿಗೆ. ಬಿ ಜೆ ಪಿನೇ ಈ ಸರಿ ನಾವು ಬೆಂಬಲ ಮಾಡ್ತೀವಿ. ಬಿಜೆಪಿ ಅಧಿಕಾರ ಸಿಕ್ಕರೆ ಅನುಕೂಲ ಆಗುತ್ತೆ. ಅನುಕೂಲ ಆಗುತ್ತೆ, ಅಭಿವೃದ್ಧಿ ಕೂಡ ಆಗುತ್ತೆ. ಆಮೇಲೆ ನಮ್ಮ ರಾಜ್ಯದಲ್ಲಿ ಕೂಡ ಏನಿದ್ರೆ ಬಿ ಜೆ ಪಿ ಗೌರ್ಮೆಂಟೇ ಬರಬೇಕಾಯ್ತು. ಅದೇನೋ ಮಿಸ್ ಆಗಿ ಕಾಂಗ್ರೆಸ್ಸಿಗೆ ಬಂದಿದೆ. ಗ್ಯಾರಂಟಿ ಅಂತ ಹೇಳ್ತಿದ್ದಾರೆ. ಗ್ಯಾರಂಟಿ ಲೆಕ್ಕದಲ್ಲಿ ಮೊನ್ನೆ ರೇಷನ್ ಕಾರ್ಡ್ ರದ್ದು ಮಾಡಿದ್ರು. ಆಮೇಲೆ ಈಗ ಮತ್ತೆ 2,000 ರೂಪಾಯಿ ದುಡ್ಡು ಅದು ಹಾಕ್ತಿದಾರಲ್ಲ, ಗೃಹಲಕ್ಷ್ಮಿ, ಅದ್ರಾಗೂ ಒಂದು ಸ್ವಲ್ಪ ಬೀಳ್ತಾಯಿದೆ, ಒಂದು ಸ್ವಲ್ಪ ಜನಕ್ಕೆ ಬೀಳ್ತಾ ಇಲ್ಲ, ಅದನ್ನೂ ನಿಲ್ಲಿಸಿದ್ದಾರೆ. ಈಗ ಗ್ಯಾರಂಟಿ ಅಂತೇಳಿ ಎಲ್ಲ ಬಂದ್ ಆಗ್ತಿದೆ. ಆಮೇಲೆ ಈಗ ಬಸ್ನಲ್ಲಿ ಆಧಾರ್ ಕಾರ್ಡ್ ತೋರಿಸಂದ್ರೆ ಈಗ ಮತ್ತೆ ಯಾವುದೋ ಸ್ಮಾರ್ಟ್ ಕಾರ್ಡ್ ಅಂತ ಮಾಡಿಸ್ರಿ ಅಂತಂದು ಮತ್ತೆ ಅದಕ್ಕೊಂದು ಹೊಸ ರೂಲ್ಸ್ ತಂದಿದ್ದಾರೆ. ಎಲ್ಲ ಹೊಸದಾಗಿ ಗ್ಯಾರಂಟಿ ಸುಮ್ಮನೆ ಮಾಡಿದ್ದಾರೆ. ಸುಮ್ಮನೆ ಘೋಷಣೆ ಮಾಡಿ ಓಟ್ ಹಾಕ್ಸೋ ತನಕ ಗ್ಯಾರಂಟಿ ಅಂತಂದು ಈಗ ಈಗ ಆ ಗ್ಯಾರಂಟಿ ಎಲ್ಲ ಸ್ಟಾಪ್ ಮಾಡ್ಕೊಂತ ಬರ್ತಾ ಇದ್ದಾರೆ. ಈಗ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಈ ಬಜೆಟ್ನಲ್ಲಿ 100 ಕೋಟಿ ಅನುದಾನ ಬಂದೈತಿ. ಇದಕ್ಕೆ ಏನು ಹೇಳ್ತೀರಿ? ಅಭಿವೃದ್ಧಿ ಮಾಡ್ಬೇಕಂತ ಬಂದಿದೆ ಅಥವಾ ಏನಾದರೂ ಕೂಡ ಚುನಾವಣೆ ಗಿಮಿಕ್ ಅಂತ? ಅಭಿವೃದ್ಧಿ ಈಗ ಚುನಾವಣೆ ಬಂದಿದೆಯಲ್ಲಣ್ಣ, ಚುನಾವಣೆ ಬಂದಿದೆಯಲ್ಲ ಸರ್, ಅದಕ್ಕಾಗಿ 100 ಕೋಟಿ ಸ್ಯಾಂಕ್ಷನ್ ಮಾಡ್ಕೊಂಡು ಬಂದಿದ್ದಾರೆ. ಕಾಂಗ್ರೆಸ್ಸಿಂದ 100 ಕೋಟಿ ಸ್ಯಾಂಕ್ಷನ್ ಮಾಡಿದ್ದಾರೆ. ಆದರೆ ಮಲ್ಲಣ್ಣ ಹೇಳಿರೋದು ಅದ್ಯಾವ ರಾಜ್ಯ ಕಾಲುವೆ ಅಂತೆ, ಅದಕ್ಕೆ ನಾವು ಇನ್ನೂ ಕಂಪ್ಲೀಟ್ ಮಾಡಬೇಕು ಅಂತಂದು ಅವ್ರು ಮೊನ್ನೆ ಏನೋ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಇದು ಹಳ್ಳಿ ಭಾಗಕ್ಕೆ ಬರುತ್ತೋ ಇಲ್ಲೋ ಏನೂ ಗೊತ್ತಿಲ್ಲ. ಅದು ಈ ಬಾರಿ ಬಿಜೆಪಿ ಬಂದ್ರೆ ಅನುಕೂಲ ಆಗುತ್ತೆ. ಅನುಕೂಲ ಆಗುತ್ತೆ. ನನ್ನ ಹೆಸರು ಶಿವಗೌಡ ಅಂತಂದು. ಆಮೇಲೆ ಇನ್ನೊಂದು ರಾಜ್ಯ ಸರ್ಕಾರ ಈಗ ನೋಡ್ರಿ, ನಮ್ಮದು ಈಗ ಯುಗಾದಿ ಹಬ್ಬಕ್ಕೆ ಕರೆಕ್ಟಾಗಿ ಗೌರ್ಮೆಂಟ್ ಹಾಲಿಡೇ ಇಲ್ಲ. ರಂಜಾನ್ ಇದೆ, ಅದಕ್ಕೆ ಫಿಕ್ಸೆಡ್ ಗೌರ್ಮೆಂಟ್ ರಜಾ ಘೋಷಿಸಿದ್ದಾರೆ. ನಮ್ಮ ಹಬ್ಬಕ್ಕೆಲ್ಲ ರಜಾ ತಕ್ಕಂತಲೇ ಹೋಗ್ತಿದ್ದಾರೆ ಇವರು.